ಮಂಡ್ಯದಲ್ಲಿ ಹೆಚ್ಚಾಗುತ್ತಲೇ ಇದೆ ಕಾವೇರಿ ನೀರಿಗಾಗಿ ಕಿಚ್ಚು. ಮಳವಳ್ಳಿಯ ಕಾಗೇಪುರ ಗೇಟ್ ಬಳಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರೈತ ಸಂಘ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನೀರು ಬಿಡಲು ಆದೇಶಿಸಿದ ಸಿಡಬ್ಲ್ಯೂಎಂಎ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯ ಸರ್ಕಾರ ಏನೇ ಆದ್ರೂ ನೀರು ಬಿಡಬಾರದು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದಲ್ಲಿ ಕಾವೇರಿ ನೀರಿಗಾಗಿ ಹೋರಾಟ ಇನ್ನೂ ಹೆಚ್ಚಾಗುತ್ತಲೇ ಇದೆ. ಮಳವಳ್ಳಿಯ ಕಾಗೇಪುರ ಗೇಟ್ ಬಳಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದನ್ನ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರೈತ ಸಂಘ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಮಳೆ ಆಗಿಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರಲಿಲ್ಲ. ಈ ಮೈಸೂರು ಮಂಡ್ಯ ಭಾಗದಲ್ಲೆಲ್ಲ ಮಳೆ ಇಲ್ಲ, ಬೆಂಗಳೂರಲ್ಲಿ ಮಳೆ ಇಲ್ಲ. ಹಾಗಾಗಿ ಕಾವೇರಿ ನದಿಯಲ್ಲಿ ನೀರು ಬತ್ತಿ ಹೋಗ್ತಾ ಇದೆ. ಜೊತೆಗೆ KRS ಡ್ಯಾಮ್ನಲ್ಲಿ ನೀರಿಲ್ಲ. ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಮಂಡ್ಯ ಮತ್ತೆ ಈ ಭಾಗದ ರೈತರಿಗೆ ಅಚ್ಚುಕಟ್ಟಿಗೆ ನೀರು ಕೊಡೋಕ್ಕಾಗಲ್ಲ. ಕುಡಿಕ್ ಮಾತ್ರ ನೀವು 91 TMC ನೀರು KRS ನಲ್ಲಿ ಸ್ಟೋರೇಜ್ ಇದೆ ಅಂತೇಳಿ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಅವರು, ನೀರಾವರಿ ಮಂತ್ರಿ ಯಾರು ರಾಮಲಿಂಗಾರೆಡ್ಡಿ ಅವರು ನೀವು ಅವಲತ್ಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇದ್ರಲ್ಲ. ಯಾಕೆ? ನಮ್ಮ ಅಚ್ಚುಕಟ್ಟು ವ್ಯಾಪ್ತಿಗೆ ನೋಡಿ, ನಿಮಗೆ ಗೊತ್ತಿದೆ, ಕಳೆದ 20 ದಿವಸದಲ್ಲಿ ನಾವು ಕೂಡ ಇದೇ ಭಾಗದ ಚಳವಳಿ ಮಾಡಿದ್ವಿ. ಮಳವಳ್ಳಿ ಭಾಗ ಥೈಲ್ಯಾಂಡು, ಮದ್ದೂರು ಥೈಲ್ಯಾಂಡ್ಗೆ ನೇರ ಕೊಡ್ಲಿಕ್ಕಾಗದೇ ಇರುವಂಥವ್ರು ತಮಿಳ್ನಾಡಿನ ಒಂದು ಆದೇಶನ ನೀವು ಪಾಲನೆ ಮಾಡ್ತೀವಿ, ಅದು ವೈಲೇಟ್ ಮಾಡ್ಲಿಕ್ಕಾಗಲ್ಲ ಪ್ರೋಗ್ರಾಮ್ ಅಂತೇಳಿ ನೀವು ತಮಿಳ್ನಾಡು ನೀರು ಬಿಡೋಕ್ಕೆ ರಾತ್ರಿ ಪ್ರಯತ್ನ ಮಾಡ್ತಾ ಇದ್ರಿ. ಈಗಾಗಲೇ 2 ಸಮಥಿಂಗ್ KRS ನೀರನ್ನು ತಮಿಳ್ನಾಡು ಬಿಡ್ತೀವಿ ಅಂದ್ಬಿಟ್ಟು ಒಂದು ನಿಲುವನ್ನ ಮಾಡ್ತಾ ಇದೆ. ಆದರೆ ನಾವು ಈಗ ತಮಿಳ್ನಾಡಿಗೆ ಈ ಸರ್ಕಾರ ನೀರು ಬಿಡುವುದೇ ಆದರೆ ಇವತ್ತು ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಈ ಸರ್ಕಾರದ ಬಗ್ಗೆ ವಿರುದ್ಧವಾಗಿ ಇದು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಗೆ ನಮ್ಮ ಜಿಲ್ಲೆಗೆ ನೀರಿಲ್ಲ ಅಂದಮೇಲೆ, ಮೈಸೂರು ಮತ್ತು ಮಂಡ್ಯ ಭಾಗಗಳಿಗೆ ನೀರಿಲ್ಲ ಅಂದಮೇಲೆ, ನಮ್ಗೆ ಕುಡು ನೀರೇ ಇಲ್ಲ ಅಂದ್ಬಿಟ್ಟು ಇದು ಮಾಡುವಾಗ ಇವರು ಹೋಗಿ ನೀರ ಬೇರೆ ಕಡೆ ಎತ್ತಿ ಮತ್ತು ಆದೇಶ ಮಾಡ್ತಾ ಇದ್ರೆ ನಾವು ಇದನ್ನು ಖಂಡಿಸಿ ಒತ್ತುವಾದ ಹೋರಾಟವನ್ನು ಮಾಡಿ ಎಲ್ಲ ಕಡೆ ತಮಿಳ್ನಾಡು ನೀರು ಬಿಡಬಾರ್ದು ಅಂದ್ಬಿಟ್ಟು ನಾವು ಉತ್ತುವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. KRS ನೀರನ್ನು ತಮಿಳ್ನಾಡು ಬಿಡ್ತೀವಿ ಅಂದ್ಬಿಟ್ಟು